ಇನ್ನು ರಾಜ್ಯದ ಹಲವೆಡೆ ಬಹಳ ಧಾರಾಕಾರವಾಗಿ ಮಳೆ ಬರೋದು, ಅದೇ ವಿಪರೀತವಾದಂತಹ ಬಿರುಗಾಳಿ, ಇದನ್ನೆಲ್ಲ ನೀವು ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀರಲ್ಲ. ನೋಡಿ, ಮಂಗಳೂರಿನಲ್ಲಿ ಒಂದು ಸಮಸ್ಯೆ ಉಂಟಾಗ್ಬಿಟ್ಟಿದೆ. ವಿಮಾನಗಳಿಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹವಾಮಾನ ವೈಪರೀತ್ಯ ಆ ಮಟ್ಟಿಗೆ ಉಂಟಾಗ್ಬಿಟ್ಟಿದೆ. ಹೊರಿ ಮಳೆ ಅಂತೆ. ವಿಟ್ಲದಲ್ಲೇ 2 ವಿಮಾನಗಳು ತಿರುಗ್ತಾ ಇವೆ ಅಂತೇಳಿ ತಿಳಿದು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿಟ್ಲಾದಲ್ಲೇ ಅದು 2 ಕಡೆ 2 ವಿಮಾನಗಳು ಬೇರೆ ಬೇರೆ ಕಡೆಯಿಂದ ಬಂದಂತ ವಿಮಾನಗಳಂತೆ. ನೋಡಿ, ಅಲ್ಲೇ ತಿರುಗ್ತಾ ಇವೆ. ನೋಡಿ, ಮೇಲ್ಗಡೆ ನೋಡಿ, ಆ ದಟ್ಟವಾದಂತ ಕಪ್ಪು ಮೋಡ ಹೆಂಗ್ ಕಾಣಿಸ್ತಾ ಇದೆ ಅಂತ. ಸೊ ಈ ವಾತಾವರಣದಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಂಗಳೂರಿನಲ್ಲಿ ಏನು ಬಜ್ಪೆ ಏರ್ಪೋರ್ಟ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಆ ಬಜ್ಪೆ ಏರ್ಪೋರ್ಟ್ ಇದೆಯಲ್ಲ, ಅದು ಸ್ವಲ್ಪ ಈ ಟೇಬಲ್ ಟಾಪ್ ಮಾದರಿಯ ಏರ್ಪೋರ್ಟ್. ಅಂದರೆ ನಿಮಗೆ ರನ್ವೇ ಸೀಮಿತವಾದಂಥ ಜಾಗದಲ್ಲಿರುವಂಥ ರನ್ವೇ. ಸ್ವಲ್ಪ ಏನಾದರೂ ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಗೆ ಗೊತ್ತಿದೆ, 2010-11 ಇಸ್ವಿಲ್ ಏನೋ ಒಂದು ಅನಾಹುತ ಆಯ್ತಲ್ಲ, 100 ಜನರನ್ನು ನಾವು ಕಳ್ಕೊಂಡಂಥ ಸಂದರ್ಭ. ಸೊ ಹಾಗಾಗಿ ಈ ರೀತಿಯಾದಂಥ ಸೂಕ್ಷ್ಮ ಸನ್ನಿವೇಶಗಳು ಬಹಳ ಸವಾಲಿನ ಸಂದರ್ಭ ಆಗಿರುತ್ತೆ ಪೈಲಟ್ಗೆ. ಹಾಗಾಗಿ ನೋಡಿ, ಅಲ್ಲ ಆ ವಿಮಾನ ನೋಡಿ, ಆ ಮೋಡಗಳ ನಡುವೆನೇ ಅದು ಅಂದರೆ ಬಹಳ ಕೆಳಗೆ ಹಾರಾಡ್ತಾ ಇದೆ, ಆದರೂ ಕೂಡ ಮೋಡ ಆವರಿಸ್ತಾ ಇದೆ ಆ ವಿಮಾನವನ್ನು. ಯಾಕಂದ್ರೆ ಆ ಮಟ್ಟಿಗಿನ ವಾತಾವರಣ ಅಥವಾ ಹವಾಮಾನ ವೈಪರೀತ್ಯ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಿನ್ನೆ ಬೆಳಗಾವಿಯಲ್ಲಿ ನೀವು ಗಮನಿಸಿದಂಗೆ ಹೆಂಗ್ ಬಿರುಗಾಳಿ ಮಳೆ, ಕಳೆದ ಒಂದು ವಾರದ ಹಿಂದೆ ಶಿವಮೊಗ್ಗದಲ್ಲಿ ಬಂದಂಥ ಬಿರುಗಾಳಿ ಮಳೆ, 100 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂಥ ಈ ಅಡಿಕೆ, ತೆಂಗು, ಇದೆಲ್ಲ ಕ್ಷಣ ಮಾತ್ರದಲ್ಲೇ ನೆಲಕ್ಕಪ್ಪಳಿಸ್ತಾ ಇದೆ. ಇವತ್ತು ನೀವು ಉತ್ತರ ಪ್ರದೇಶದಲ್ಲಿ ನೋಡಿರ್ಬೋದು, 16 ಮಂದಿ ಮೃತಪಟ್ಟಿದ್ದಾರೆ, 80-90 ಮಂದಿ ಮೃತಪಟ್ಟಿದ್ದಾರೆ ಬಿರುಗಾಳಿ ಕಾರಣಕ್ಕಾಗಿ, ಮಳೆ ಕಾರಣಕ್ಕಾಗಿ. ಕೆಲವು ಮನುಷ್ಯರೆಲ್ಲ ಗಾಳಿಲಿ ಹಾರಾಡ್ತಾ ಇದ್ರು. ಅಂದ್ರೆ ಆ ಮಟ್ಟಿಗಿನ ಅನಾಹುತಗಳು ದೇಶದ ಬೇರೆ ಬೇರೆ ಕಡೆ ಆಗ್ತಾ ಇದೆ. ಈಗ ಮಂಗಳೂರಿನಲ್ಲೂ ಹಾಗೆ ವಾತಾವರಣ ಬಹಳ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ವಂತೆ. ಹವಾಮಾನ ಬಹಳ ವೈಪರೀತ್ಯದಿಂದ ಕೂಡಿದೆ, ಬಹಳ ಗಾಳಿ, ಬಹಳ ಮಳೆ, ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ವಿಮಾನ 2 ವಿಮಾನ ವಿಟ್ಲಾದಲ್ಲಿ ಹೀಗೆ ಕಂಡು ಬರ್ತಾ ಇದೆ. ಅಲ್ಲಿನ ಸಾರ್ವಜನಿಕರು ಕೆಲವರು ಅದನ್ನ ಸೆರೆ ಹಿಡಿದಿದ್ದಾರೆ, ಅಲ್ಲೇ ಹಾರಾಡ್ತಾ ಇವೆ ಅಂತೇಳಿ ತಿಳಿದು ಬರ್ತಾ ಇದೆ. ಕಾರಣ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಹುಶಃ ಅನುಮತಿ ಕೂಡ ಸಿಗ್ತಿಲ್ಲ ಅಂತ ಕಾಣಿಸುತ್ತೆ. 2010ರಲ್ಲಿ ಮಂಗಳೂರಿನಲ್ಲಿ ಬಹಳ ಅನಾಹುತ ಆಗಿತ್ತು. ಹಾಗಾಗಿ ಈಗೆಲ್ಲ ಪೈಲಟ್ಗಳು ಬಹಳ ಸೂಕ್ಷ್ಮವಾಗಿ ಅಲ್ಲಿ ಲ್ಯಾಂಡಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲೆಲ್ಲ ಎಚ್ಚರಿಕೆ ವಹಿಸ್ತಾರೆ. ಬಟ್ ಇಲ್ಲಿ ತನಕನೂ ಏನಾದ್ರು ಲ್ಯಾಂಡಿಂಗಿಗೆ ಅವಕಾಶ ಇಲ್ಲ, ಮತ್ತೊಂದು ಆ ಥರದ್ದೇನು ಕೂಡ ಈಗ ಅಲ್ಲಿನ ಏರ್ಪೋರ್ಟ್ ಅಥಾರಿಟಿ ಏನು ಹೇಳ್ದಂಗಿಲ್ಲ. ಬಟ್ ಈಗ ಪಾಪ ಒಳಗಡೆ ಇರುವಂಥ ಪ್ರಯಾಣಿಕರಿಗೆ ಲೆಕ್ಕ ಹಾಕಿ ಎಷ್ಟು ಭಯ ಆಗ್ಬೋದು ಅಂತ. ಮೊನ್ನೆ ಹುಬ್ಳಿಲೂ ಹಿಂಗೆ ಆಯ್ತಲ್ಲ, ಹುಬ್ಳಿಲೂ ಒಂದು ವಿಮಾನ ಭಾಳ ಒಂದು 3-4 ಗಂಟೆ ಗಿರ್ಕಿ ಹೊಡೆದು ಕೊನೆಗೆ ಆ ನಂತರದಲ್ಲಿ ಅವರು ಹೈದರಾಬಾದಲ್ಲಿ ಹೋಗಿ ಲ್ಯಾಂಡಿಂಗ್ ಮಾಡಿದ್ರು. ಕಾರಣ ಅಂತಂದ್ರೆ ಇದೇ ಸಮಸ್ಯೆ. ಪೃಥ್ವಿ ನಮಗೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪೃಥ್ವಿರಾಜ್, ಏನ್ ಕತೆ ಈಗ ಅವಕಾಶ ಕೊಡ್ತಾರಾ, ಅಥವಾ ಇವ್ರೇನಾದ್ರೂ ಮೊನ್ನೆ ಹುಬ್ಳಿಲಾದಂಗೆ ಈಗ ಬೇರೆ ಊರಿನ ಕಡೆಗೆ ಹೋಗಿ ಲ್ಯಾಂಡಿಂಗ್ ಮಾಡ್ಬೇಕಾದಂತ ಅನಿವಾರ್ಯತೆ ಬಂದ್ಬಿಡುತ್ತಾ? ಹವಾಮಾನ ಹೆಂಗಿದೆ ಮೊದಲಿಗೆ ಪೃಥ್ವಿ? ಮಾಲ್ತೇಶ್, ಈಗ ಸದ್ಯಕ್ಕೆ ಮಳೆ ಕಡಿಮೆ ಆಗಿದೆ, ಮತ್ತೆ 2 ಫ್ಲೈಟ್ ಕೂಡ ಈಗ ಲ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳೆಲ್ಲ ಕೂಡ ಕಾಣ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಒಂದು 10-15 ರೌಂಡ್ ವಿಟ್ಲಾದಲ್ಲಿ ರೌಂಡ್ ಹೊಡೆದಿರೋಂಥದ್ದು. ಅದಾದ್ಮೇಲೆ ಇವಾಗ ಕರ್ನಾಟಕ ಬಂಟ್ವಾಳ ಮೂಲಕ ಅಂದ್ರೆ ಮೇಲ್ಭಾಗದಲ್ಲಿ ಹೋಗಿ ಈಗ ಹತ್ತತ್ರ ಬಜ್ಪೆಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಸದ್ಯಕ್ಕೆ 2 ಫ್ಲೈಟ್ಗಳು ಲ್ಯಾಂಡ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. 6E ಮತ್ತೆ IX 2 ಕೂಡ ಇದು ಬೆಂಗಳೂರಿನಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಂಥದ್ದು. ಸದ್ಯಕ್ಕೆ ಸಾಕಷ್ಟು ಆತಂಕ ಇತ್ತು. ಯಾಕೆಂತ ಹೇಳಿದ್ರೆ ಕೆಳಗಡೆನೆ ತುಂಬಾ ದೊಡ್ಡ ರೌಂಡ್ ಹೊಡಿತಾ ಇತ್ತು. ಮತ್ತೆ ಏನು ಕೆಲವರು ದೃಶ್ಯಾವಳಿಗಳಲ್ಲೂ ನೋಡ್ಬೋದು, ಮನೆಯಿಂದ ಸ್ವಲ್ಪ ದೂರದಲ್ಲೇ ಕಾಣ್ತಾ ಇರುವಂತದ್ದು. ಸೊ ಅಲ್ಲಿ ಆ ರೀತಿ ರೌಂಡ್ ಅನ್ನ ಹೊಡಿತಾ ಇದ್ದಂತ ಸಂದರ್ಭದಲ್ಲಿ ಜನರಿಗೂ ಸಹಜವಾಗಿ ಆತಂಕವಾಗಿತ್ತು. ಸೊ ಇದೇನಕ್ಕೆ ಅಂತ ಹೇಳಿ ಸೊ ಈಗ ಗೊತ್ತಾಗಿರೋ ವಿಚಾರ, ಆದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಅದು ತುಂಬಾ ದೂರದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಏನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು ನಾರ್ಮಲ್ ಕಿಲೋಮೀಟರ್ ಲೆಕ್ಕದಲ್ಲಿ ನೋಡ್ತಾ ಹೋಗಿದ್ರೆ ಒಂದು 80-100 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಸುತ್ತು ಹೊಡಿತಾ ಇದ್ದಂಥದ್ದು. ಈಗ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದ ಹತ್ತತ್ರ ಬಂದಿರುವಂತದ್ದು. ಎಲ್ಲ 2 ಈಗ ಫ್ಲೈಟ್ ಕೂಡ ಲ್ಯಾಂಡ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಮಂಗಳೂರಿನಲ್ಲಿ ಕಳೆದ 1 ಗಂಟೆಯಿಂದ ಸಖತ್ ಧಾರಾಕಾರ ಮಳೆ ಸುರಿತಾ ಇತ್ತು. ಈಗ ಮಳೆ ಕೂಡ ನಿಂತಿರುವಂತದ್ದು, ಮತ್ತೆ ಮೋಡ ಕೂಡ ಸ್ವಲ್ಪ ಕರಗಿದೆ. ಸೊ ಅದರಿಂದಾಗಿ ಈಗ ಲ್ಯಾಂಡ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್. ಸೊ ನಾವು ಪ್ರತಿನಿಧಿ ಪೃಥ್ವಿ ಕೂಡ ಹೇಳಿದ ಹಾಗೆ ಈಗ ಸ್ವಲ್ಪ ಹವಾಮಾನ ಪರವಾಗಿಲ್ಲ, ಹಾಗಾಗಿ ಲ್ಯಾಂಡಿಂಗ್ ಆಗಬಹುದಾದಂಥ ಮಟ್ಟಿಗಿನ ವಾತಾವರಣ ಈಗ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.
ಆಮೇಲೆ ನೋಡಿ ನೀವು ಇನ್ನೊಂದು ಫೋಟೋದಲ್ಲಿ ನೀವು ಗಮನಿಸ್ಬೋದು ಅಂದ್ರೆ ನಮ್ಗೀಗ ಏರ್ ಟ್ರಾಫಿಕಿಂಗ್ ಸಂಬಂಧಪಟ್ಟ ಹಾಗೆ ಎಲ್ಲ ನಮಗೆ ಮಾಹಿತಿ ಗೊತ್ತಾಗುತ್ತೆ, ವಿಮಾನ ಎಲ್ಲಿ ಹೋಗ್ತಾ ಇದೆ ಏನು ಎತ್ತ ಅಂತ ಯಾರು ಬೇಕಾರೋ ಸಾರ್ವಜನಿಕರು ಅದನ್ನು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಆ ಎರಡೂ ವಿಮಾನಗಳು ನೋಡಿ ಒಂದೇ ಜಾಗದಲ್ಲಿ ಗಿರ್ಕಿ ಹೊಡೆದಿರೋದು ನೋಡಿ, ಸುಮಾರು 20-25 ರೌಂಡು ಒಂದೇ ಜಾಗದಲ್ಲಿ ರೌಂಡ್ ಹಾಕಿದಾವೆ. ಅದನ್ನೇ ಅಲ್ಲಿ ಮಾರ್ಕಿಂಗ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹಸಿರು ಮಾರ್ಕಿಂಗ್ ಅಲ್ಲಿ, ಅಂದ್ರೆ ಸುಮಾರು ಒಂದು 1 ಗಂಟೆ ಅದಷ್ಟೇ ಸರೌಂಡಿಂಗ್ ವಿಟ್ಲಾದಲ್ಲೇ ಅದು ರೌಂಡ್ ಹಾಕಿದೆ.